ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಸ್ನ್ಯಾಪ್‌ಶಾಟ್ ಆಫ್ ಮೈ ಡೇಗೆ ಸ್ವಾಗತ. 30 ಡೇಸ್ ಚಾಲೆಂಜ್‌ನ ಡೇ 24. ಬೆಳಿಗ್ಗೆ ಎದ್ದ ಕೂಡಲೇ ಹೊರಗಡೆ ಬಂದು ನೇಚರ್‌ನ ನೋಡ್ತಾ ಇದ್ದೆ. ನಾನು ಯಾಕೆ ಡೈಲಿ ಎದ್ದ ಕೂಡಲೇ ಹೊರಗಡೆ ಬಂದು ಸನ್‌ಲೈಟ್‌ಗೆ ನಿಂತ್ಕೊಳ್ತಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಎಸ್, ಅರ್ಲಿ ಮಾರ್ನಿಂಗ್ ಸಿಗುವ ಸೂರ್ಯನ ಬೆಳಕಲ್ಲಿ ತುಂಬ ಪ್ರಯೋಜನಗಳಿವೆ. ವಿಟಮಿನ್ ಡಿ ಇಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ, ಮನಸ್ಸಲ್ಲಿ ಇರುವ ಒತ್ತಡವನ್ನ ಕಮ್ಮಿ ಮಾಡ್ತದೆ, ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹೃದಯದ ಆರೋಗ್ಯಕ್ಕೆ ತುಂಬಾ ಉತ್ತಮ ಮತ್ತು ಆಧ್ಯಾತ್ಮಿಕ ಶಾಂತಿ ಲಭಿಸ್ತದೆ. ಇದರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ಪ್ರೀವಿಯಸ್ ವ್ಲಾಗ್ ಅಲ್ಲಿ ಹಾಕಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಒಳಗಡೆ ಬಂದು ನಿನ್ನೆ ನೈಟ್ ನೆನೆಸಿಟ್ಟ ಮೆಂತೆ ನೀರನ್ನ ಕುಡ್ದೆ. ಮೆಂತೆ ಅಂದ್ರೆ ಕಹಿ, ಆದ್ರೆ ನೀರನ್ನ ಹೇಗೆ ಕುಡಿಯುವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಖಾಲಿ ನೀರು ಮಾತ್ರ ಅಲ್ಲ, ಮೆಂತೆಯನ್ನು ಕೂಡ ತುಂಬಾ ವೇಸ್ ಅಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಇನ್ನು ಇದರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋನ ನಾನು ಮಾಡಿ ಹಾಕ್ತೇನೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಅಂಡ್ ಕೀಪ್ ವಾಚಿಂಗ್ ಮೈ ಚಾನಲ್. ಈ ಮೆಂತೆಯನ್ನ ಹಾಗಾದ್ರೆ ಹೇಗೆಲ್ಲ ಯೂಸ್ ಮಾಡೋದು ಅಂತ ನೋಡುವ. ಇದನ್ನ ಓವರ್ ನೈಟ್ ನೀರಲ್ಲಿ ನೆನೆಲಿಕ್ಕೆ ಹಾಕಿ ಬೆಳಿಗ್ಗೆ ಎದ್ದ ಕೂಡಲೇ ಇದನ್ನ ಕುಡಿಬಹುದು. ಇನ್ನು ಅದನ್ನ ಪೇಸ್ಟ್ ಮಾಡ್ಕೊಂಡು ಬೆಲ್ಲ ಹಾಕಿ ಸ್ವೀಟ್ನಾಗೆ ಮಾಡಿ ತಿನ್ಬೋದು. ಹಾಗೆ ಅದಕ್ಕೆ ಅನ್ನ ಹಾಕಿ ಕುಕ್ಕರಲ್ಲಿ ವಿಸಿಲ್ ಹಾಕಿಸಿದ್ರೆ ಮೆಂತೆ ಗಂಜಿ ಸಹ ಆಗ್ತದೆ. ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ, ಯಾವ್ದೆಲ್ಲ ಅಂತ ನೋಡುವ. ಆರೋಗ್ಯಕರ ಜೀರ್ಣಕ್ರಿಯೆಗೆ, ಶುಗರ್ ಲೆವೆಲ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಹೃದಯದ ಆರೋಗ್ಯಕ್ಕೆ, ತೂಕ ಇಳಿಸ್ಕೊಳ್ಳಿಕ್ಕೆ, ಚರ್ಮದ ಮತ್ತು ಕೂದಲ ಆರೋಗ್ಯಕ್ಕೆ, ಹಾರ್ಮೋನ್ ಬ್ಯಾಲೆನ್ಸಿಗೆ ಮತ್ತು ರಕ್ತ ಶುದ್ಧೀಕರಣೆಗೆ ತುಂಬಾ ಒಳ್ಳೆಯದು. ಹಾಗಾದ್ರೆ ಇದನ್ನ ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತ ನೋಡುವ. ನಿಮ್ಗೆ ಹೇರ್ ಫಾಲ್ ಪ್ರಾಬ್ಲಮ್ ಇದೆಯಾ ಅಥವಾ ಬ್ಲಡ್ ಅಲ್ಲಿ ಇಂಪ್ಯೂರಿಟಿ ಇದೆಯಾ? ಅವರೆಲ್ಲ ಮೆಂತೆ ನೀರನ್ನ ಓವರ್ ನೈಟ್ ನೆನೆಸಿ ಅರ್ಲಿ ಮಾರ್ನಿಂಗ್ ಎದ್ದು ಆ ನೀರನ್ನ ಕುಡಿಬಹುದು. ಸ್ಕಿನ್ ಪ್ರಾಬ್ಲಮ್ಸ್ ಇರುವವರು ಅಥವಾ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂತಂದ್ರೆ ಸಹ ಮೆಂತೆ ನೀರನ್ನ ಕುಡಿಬಹುದು. ಇನ್ನು ಡಿಲೇಡ್ ಪೀರಿಯಡ್ಸ್ ಪ್ರಾಬ್ಲಮ್ ಇದೆಯಾ ಅಥವಾ ಪೀರಿಯಡ್ಸ್ ಅಲ್ಲಿರುವಾಗ ಹೊಟ್ಟೆ ನೋವು, ಓವರ್ ಬ್ಲೀಡಿಂಗ್ ಆಗ್ತಾ ಇದೆಯಾ ಅಥವಾ ಪೀರಿಯಡ್ಸ್ ಲೇಟ್ ಆಗಿ ಆಗ್ತಾ ಇದೆಯಾ ಅಂತ ಎಲ್ಲಾ ಸಮಸ್ಯೆಗಳಿಗೆ ಸಹ ಮೆಂತೆ ನೀರು ಸಹ ಕುಡಿಬಹುದು. ಅಥವಾ ನಾನು ಆಗಲೇ ಹೇಳಿದಾಗೆ ಮೆಂತೆ ಗಂಜಿ ಮಾಡ್ಕೊಂಡು ತಿನ್ಬೋದು ಅಥವಾ ಸ್ವೀಟ್ ಅನ್ನ ಮಾಡ್ಕೊಂಡು ತಿನ್ಬೋದು. ಈ ಪೀರಿಯಡ್ಸ್ ಪ್ರಾಬ್ಲಮ್ಗೆಲ್ಲ ಈ ಮೆಂತೆ ಒಂಥರ ಮ್ಯಾಜಿಕಲ್ ಮೆಡಿಸಿನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ಹೇಳಿದ ಎಲ್ಲಾ ಪ್ರಾಬ್ಲಮ್ಸಿಗೆ ಮೆಂತೆ ಟ್ರೀಟ್ ಮಾಡ್ತದೆ. ಬೇಗ ಫ್ರೆಶ್ ಆಗಿ ತಿಂಡಿ ತಿನ್ಕೊಂಡೆ, ಇನ್ನು ಕ್ವಿಕ್ ಆಗಿ ರೆಡಿಯಾಗಿ ಸ್ವಲ್ಪ ರೀಲ್ಸ್ ಮಾಡ್ಕೊಂಡೆ, ಹಾಗೆ ಮಂಗಳೂರಿಗೆ ಹೋಗುವಂತ ಬಸ್ ಹತ್ಕೊಂಡು ಹೊರಟೆ. ಆಫ್ಟರ್ನೂನ್ ಅಷ್ಟೊತ್ತಿಗೆ ಚೇತನ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ಗೆ ಬಂದೆ. ಇನ್ನು ನಿನ್ನೆಯ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅಲ್ಲ, ಮಂತ್ಲಿ 4 ಕ್ಲಾಸಸ್ ನಾನು ತಗೊಳ್ಬೇಕಾಗ್ತದೆ ಅಂತ. ಸೊ ಇವತ್ತು ಮಂತಿನ ಲಾಸ್ಟ್ ಕ್ಲಾಸ್ ಕೂಡ ಆಗಿತ್ತು. ಬಿಕಾಸ್ ಸ್ಯಾಟರ್ಡೆ ಅವರಿಗೆ ರಜೆ ಇರ್ತದೆ, ಹಾಗಾಗಿ ನಾನು ಇವತ್ತೇ ಹೋಗ್ಬೇಕಾಗಿತ್ತು. ಇನ್ನು ನಿನ್ನೆ ನಾನು ಸ್ಕೆಚ್ ಮಾಡಿದ್ದೆ ಅಲ್ಲ, ಡ್ರಾಯಿಂಗ್, ಅದಕ್ಕೆ ಕಲರ್ ಹಾಕ್ಲಿಕ್ಕೆ ಕೊಟ್ಟೆ. ಎಲ್ರೂ ತುಂಬಾ ಬೇಗ ಅಂಡ್ ಚಂದ ಮಾಡಿ ಕಂಪ್ಲೀಟ್ ಮಾಡಿದ್ರು. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಬಸ್ ಹತ್ಕೊಂಡು ಮನೆಗೆ ಬಂದೆ. ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ರಿಪೋರ್ಟ್ ವರ್ಕ್ನ ಮಾಡ್ತಾ ಇದ್ದೆ. ಆಕ್ಚುಲಿ ಈ ದಿನಗಳು ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಜಸ್ಟ್ ಈಗ ತಾನೇ ರಜೆ ಸಿಕ್ಕಿದ ಹಾಗೆ ಎನಿಸ್ತದೆ. ಬಟ್ ನೋಡ್ತಾ ನೋಡ್ತಾ ಕಾಲೇಜೇ ಸ್ಟಾರ್ಟ್ ಆಗ್ಲಿಕ್ಕಾಯ್ತು. ಏನೇ ಆಗ್ಲಿ ಈ ರಜೆಯನ್ನ ಚೂರ್ಸ ವೇಸ್ಟ್ ಮಾಡದೆ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಂಡಿದ್ದೇನೆ ಅಂತ ಸ್ವಲ್ಪ ಸಮಾಧಾನ. ಎನ್ಕೊಂಡಷ್ಟು ಕೆಲಸ ಆಗದಿದ್ರು ಏನೋ ತಕ್ಕ ಮಟ್ಟಿಗೆ ಟೈಮ್ ವೇಸ್ಟ್ ಮಾಡದೇ ಇದ್ದೆ. ಇನ್ನು ರಿಪೋರ್ಟ್ ವರ್ಕ್ ಅನ್ನ ಮುಗಿಸ್ಕೊಂಡು ಈವ್ನಿಂಗ್ ಸ್ನಾಕ್ಸ್ ಅನ್ನ ತಿನ್ಕೊಂಡೆ. ಇದು ಆಕ್ಚುಲಿ ನನ್ನೊಂದು ಲೆಹೆಂಗಾದ ಬ್ಲೌಸ್ ನ ಹ್ಯಾಂಡ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಅಂಡ್ ಆ ಬ್ಲೌಸ್ ಯಾಕೆ ವೇಸ್ಟ್ ಮಾಡೋದು, ಅಥವಾ ಹೊಸ ಮೆಟೀರಿಯಲ್ನೇ ತಗೊಂಡು ಸ್ಟಿಚ್ ಮಾಡುವಷ್ಟು ಟೈಮ್ ಕೂಡ ಇಲ್ಲ. ಹಾಗಾಗಿ ಇನ್ಸ್ಟೆಡ್ ಆಫ್ ದ್ಯಾಟ್ ಅದನ್ನ ಈಗಿನ ಟ್ರೆಂಡಿನ ಹಾಗೆ ನೆಟ್ ಹ್ಯಾಂಡ್ ಇಡುವ ಅಂತ ನೆಟ್ ತಗೊಂಡು ಬಂದೆ. ಸ್ಮಾಕಿಂಗ್ ಸ್ಟಿಚ್ ಮಾಡುವ ಅಂತ ಸ್ಟಾರ್ಟ್ ಮಾಡಿದೆ. ರಿಯಲಿ ಈ ವರ್ಕ್ ಅನ್ನ ಮಾಡ್ತಾ ಇರೋರಿಗೆ ಫಾಸ್ಟ್ ಆಗಿ ಮಾಡ್ಲಿಕ್ಕೆ ಆಗ್ತದೆ, ಅಪರೂಪಕ್ಕೆ ಮಾಡುವವರಿಗೆ ತುಂಬಾ ಕಷ್ಟ ಆಗ್ತದೆ, ಹಾಗೆ ತುಂಬಾ ಟೈಮ್ ಕೂಡ ತಗೊಳ್ತದೆ. ಡಿಸೈನ್ ಏನೋ ಚಂದ ಉಂಟು ಮಾಡುವ ಅಂತ ಅನ್ಕೊಂಡೆ, ಹಾಗೆ ಇವತ್ತೇ ಮಾಡಿ ಮುಗಿಸ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಆಗುದಿಲ್ಲ ಅನ್ನಿಸ್ತದೆ, ತುಂಬಾ ಟೈಮ್ ತಗೊಳ್ತಾ ಉಂಟು. ಅಟ್ಲೀಸ್ಟ್ ನಾಳೆ ಆದ್ರೂ ಒಂದು ಹ್ಯಾಂಡ್ ನ ಡಿಸೈನ್ ಆದ್ರೂ ಕಂಪ್ಲೀಟ್ ಆಗ್ತದ ನೋಡ್ಬೇಕು. ಇನ್ನು ಹಾಫ್ ವರ್ಕ್ ಅನ್ನ ಮುಗಿಸ್ಕೊಂಡು ಡಿನ್ನರ್ ನ ಮಾಡ್ಕೊಂಡೆ. ಸೊ ಇದಾಗಿತ್ತು ನನ್ನ ಸ್ನ್ಯಾಪ್ಶಾಟ್ ಆಫ್ ಮೈ ಡೇ 24. ಡೈಲಿ ನಾನು ಏನೆಲ್ಲ ಮಾಡ್ತೇನೆ ಅಂತ ನೀವು ತಿಳ್ಕೊಳ್ಬೇಕಾ? ಹಾಗಾದ್ರೆ ಕೂಡಲೇ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮ್ಗೆ ನಾಳೆ ಸಿಗ್ತೇನೆ. ಥ್ಯಾಂಕ್ ಯು.